ನಮಸ್ಕಾರ, ತಮ್ಮೆಲ್ಲರಿಗೂ ಸುಂದರ ದಿನ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್. ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ. ಈ ದಿನಾಂಕ 30 ಜುಲೈ 2023ರಂದು JP ಸರ್ ಅವರ ಕಚೇರಿಯಲ್ಲಿ ಮಧ್ಯಾಹ್ನದ ಶಿಬಿರ ಇದು. ನಮಗೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎನ್ನುವ ವಿಷಯದ ಬಗ್ಗೆ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಮಾತನಾಡಲಿಕ್ಕೆ JP ಸರ್ ಅವರು ಒಂದು ಕರಿಕ್ಯುಲಮ್ ಪಾರ್ಟ್ ಆಗಿ ನಮಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಹಳ ವೆರಿ ವೆಲ್ ಸೆಡ್ ವರ್ಡ್. ಇದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಬರೀ ಹಣ ಅಲ್ಲ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದರೆ ಸಮಯ. ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಒಳ್ಳೆಯ ಆರೋಗ್ಯ ಬೇಕು. ನಮಗೆ ನಾವು ಸಮಯವನ್ನು ಹುಡ್ಕೋಬೇಕು. ನಮ್ಮ ಆರೋಗ್ಯ ಸುಧಾರಣೆ ಹುಡ್ಕೋಬೇಕು. ದಿನನಿತ್ಯ ವಾಕ್ ಮಾಡಬೇಕಾಗತ್ತೆ, ಒಳ್ಳೆಯ ಆಹಾರವನ್ನು ಸೇವಿಸ್ಕೋಬೇಕಾಗತ್ತೆ. ಹಾಗೆ ನಮ್ಮ ಮಸ್ತಕ ಕೂಡ ಚೆನ್ನಾಗಿರಬೇಕೆಂದರೆ ಒಳ್ಳೆಯ ಸದಭಿರುಚಿಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕಾಗ್ತದೆ. ತದನಂತರ ನಾವೊಂದು ಯಾವುದೇ ಕ್ಷೇತ್ರದಲ್ಲಿ ಬೆಳೀಬೇಕು ಅಂತಂತಂದರೆ ಹಲವಾರು ಕೌಶಲ್ಯಗಳನ್ನು ಕೂಡ ಕಲಿಬೇಕಾಗ್ತದೆ. ಆ ಕೆಲವು ಕೌಶಲ್ಯಗಳನ್ನ ಕಲಿಯುವ ನಿಟ್ಟಿನಲ್ಲಿ ಹಲವಾರು ಎಕ್ಸ್ಪರ್ಟ್ಸ್ಗಳ ಜೊತೆಗೆ ಹೋಗಿಬಿಟ್ಟು ಅವರಿಂದ ಬೇಕಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಕಲೀಲಿಕ್ಕೆ ನಮ್ಮ ಸಮಯವನ್ನು ನಾವು ಇನ್ವೆಸ್ಟ್ ಮಾಡಿದರೆ, ಒಂದು ನಾಮಿನಲ್ ಅಮೌಂಟನ್ನು ಕೂಡ ಇನ್ವೆಸ್ಟ್ ಮಾಡಿದರೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಬೆಳೀಬಹುದು. ಉದಾಹರಣೆಗೆ ನಮ್ಮದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ಒಂದು 10 months ಬ್ಯಾಕ್ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಒಂದು 2 years ಬ್ಯಾಕ್ ಒಂದು ಮೊಬೈಲ್ ಕ್ಯಾಮ್ರಾವನ್ನು ಮೌಂಟ್ ಮಾಡಿಬಿಟ್ಟು ರೀತಿ ಮಾತಾಡಬೇಕಂತ ಅಂದ್ಕೊಂಡಿದ್ದೆ. ದಟ್ ವಾಟ್ ನಾಟ್ ಪಾಸಿಬಲ್. ಅಂದರೆ ಅನೇಕ ವೀಡಿಯೋಗಳು ಸರಿಯಾಗಿ ಮೂಡಿ ಬರಲಿಲ್ಲ. ಹೀಗಾಗಿ ಆ ವಿಡಿಯೋಗಳನ್ನ ಡಿಸ್ಕಾರ್ಡ್ ಮಾಡಿದೆ. ಈಗ ಒಂದು 10 months ಬ್ಯಾಕ್ JP ಸರ್ ಅವರ ಈ ಆನ್ಲೈನ್ ಕೋರ್ಸ್ಗೆ ನಾನು ಸೇರಿ ಆದಮೇಲೆ ಒಂದು 3 ವರ್ಕ್ಶಾಪ್ಗಳನ್ನ ಆಫ್ಲೈನ್ ವರ್ಕ್ಶಾಪ್ನ ಅಟೆಂಡ್ ಆದಮೇಲೆ ಈ ಒಂದು 8 months ಬ್ಯಾಕ್ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಲಿಕ್ಕೆ ಸಹಕಾರಿಯಾಯಿತು. ಅಂದರೆ ನನ್ನ ಯೂಟ್ಯೂಬ್ ವೀಡಿಯೋಗಳನ್ನ ಹಲವಾರು ವೀಡಿಯೋಗಳನ್ನ ನೋಡಿಬಿಟ್ಟು ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ ಹಲವಾರು ಹೋಮಿಯೋಪತಿ ಕಾಲೇಜುಗಳು, ಕೆಲವು ಸಂಘಟನೆಗಳು ನನ್ನ ಸ್ಪೀಕರಾಗಿ ಕರೀತಾ ಇದ್ದಾರೆ. ಅಂದರೆ ಐ ಆಮ್ ಏಬಲ್ ಟು ರೀಚ್ ಮೆನಿ ಪೀಪಲ್ ಥ್ರೂ ಮೈ ಯೂಟ್ಯೂಬ್ ವಿಡಿಯೋಸ್. ಸೊ ಅಂದರೆ ನಮ್ಮ ಕೌಶಲ್ಯಗಳು ವರ್ಧನೆ ಆಗಬೇಕಂದ್ರೆ ನಾವು ನಮ್ಮ ಮೇಲೆ ನಾವು ಸಮಯವನ್ನು ಹೂಡಬೇಕಾಗ್ತದೆ, ಸ್ವಲ್ಪ ಹಣವನ್ನು ಹೂಡಬೇಕಾಗ್ತದೆ, ನಮ್ಮ ಕೌಶಲ್ಯಗಳನ್ನು ನಾವು ವೃದ್ಧಿ ಮಾಡ್ಕೋಬೇಕಾಗ್ತದೆ. ಸೊ ಹೀಗಾಗಿ ಇನ್ ದ ಲಾಂಗ್ ರನ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಎ ವೆರಿ ಗುಡ್ ಡಿವಿಡೆಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹ ಶಿಬಿರಾರ್ಥಿದ ರಾಮಚಂದ್ರ ಸರ್ ಕೂಡ ನಾನು ಪಾಸ್ ಮಾಡ್ತೀನಿ. ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಹೆಸರು ಸ್ಕೂಲು? ರಾಮಚಂದ್ರ, ರಾಯಲ್ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಕಾರ್ಯಾಗಾರದ ಮಧ್ಯಾಹ್ನದ ಅವಧಿಯಲ್ಲಿ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಎಲ್ಲ ಶಿಕ್ಷಣ ಜೀವನದಲ್ಲಿ ಒಂದು ಎಜುಕೇಷನ್ ಫಾರ್ ನಾಲೆಡ್ಜ್, ಹೆಲ್ತ್ ಎಜುಕೇಷನ್, ಸೋಷಿಯಲ್ ಎಜುಕೇಷನ್, ಎಕನಾಮಿಕಲಿ ಎಲ್ಲ ರೀತಿಯ ಓವರಾಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದು ಎಲ್ಲವೂ ಒಬ್ಬ ಹಾಲಿಸ್ಟಿಕ್ ಡೆವಲಪ್ಮೆಂಟು ಒಬ್ಬ ವ್ಯಕ್ತಿಯಲ್ಲಿ ಆಗಬೇಕಂತಂದರೆ ಕೇವಲ ಶಿಕ್ಷಣ ಸಂಸ್ಥೆಗಳಿಂದ ಪಡ್ಕೊಂಡಂತಹ ಪದವಿಗಳಿಂದ ಏನೇನೂ ಸಾಧ್ಯ ಇಲ್ಲ. ನಾವು ಓದೋದು ಒಂದಾದರೆ ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಮತ್ತು ವೃತ್ತಿ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಹೋಗುವಂಥದ್ದೇ ಬೇರೆ ಬೇರೆಯೇ ಇರ್ತದೆ. ಅಲ್ಲಿ ನಾವು ಓದಿನಿಂದ ಸಹಾಯ ಆಗುವಂಥವು ಕೆಲವು 10% 15% ಆಗ್ಬೋದು. ಆದರೆ ನಾವು ಮಾಡುವಂಥ ವೃತ್ತಿನಲ್ಲಿ ಅಥವಾ ವ್ಯಾಪಾರದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ 100% ಬೇಕಾಗುತ್ತೆ. ಆ ಕ್ಷೇತ್ರಕ್ಕೆ ತಕ್ಕಂಥ ತಿಳುವಳಿಕೆ ಮತ್ತು ಕೌಶಲ್ಯ ಅದು ನಾವು ಬೇರೆ ಬೇರೆ ಈ ವೈದ್ಯರ ಹತ್ರ ಹೋದರೆ ಆ ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾರೆ, ಜ್ಞಾನದ ಬಗ್ಗೆ ಬೇರೆ ಬೇರೆ ವಿಚಾರ ಪರಿಣಿತರ ಹತ್ರ ಹೋದರೆ ಅದು ನಮಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನಾವು ಕಲ್ತಾಕಿ ಅವ್ರುಗಳನ್ನ ನಾವು ರೀಚ್ ಆದರೆ ನಾವೇನು ಮಾಡಲಿಕ್ಕೆ ಅಂತ ಹೊರಟಿದ್ದೀವಿ ಅದು ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ನಮಗೆ ಉಪಯೋಗ ಬರ್ತದೆ ಅನ್ನೋದಕ್ಕೆ ಈ ರೀತಿ JP ಸರ್ ಸುಮಾರು ಜೀವನ ಕೌಶಲ್ಯ ಆಗ್ಬೋದು, ಮೋಟಿವೇಶನ್ ಆಗ್ಬೋದು, ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು, ಇವೆಲ್ಲವೂ ಆಗಬೇಕಂತ ಅಂದರೆ ಅವರ ಹುಡುಕಾಟ ನಡೆದಾಗ ಏನು ಬೇಕು ಅಂತ ನಿರೀಕ್ಷೆ ಮಾಡಿ ಹುಡುಕಾಟ ಮಾಡಿ ಆಮೇಲೆ ನಾವು
ಅಲ್ಲಿ ಬಂದು ನಾವು ಇವಾಗ ಏನಿದೆ ನಮ್ಮ ಕೊರತೆಗಳನ್ನ ಅವ್ರ ಹತ್ರ ನಾವು ಮಾತಾಡಿದವಾಗ ಆ ಕೆಲವೊಂದು ಖರ್ಚುಗಳಿಗೂ ಅಂತ ನಾವು ಹಿಂದೆ ಬೀಳೋದಕ್ಕಿಂತ ನಾವು ಆ ಖರ್ಚು ಮಾಡ್ತೀವಿ ಏನು ಅದಕ್ಕಿಂತ 10 ಮತ್ತು ಎಷ್ಟೋ ದುಪ್ಪಟ್ಟವಾಗಿ ನಾವು ಆದಾಯ ಪಡೀಲಿಕ್ಕೆ ಸಾಧ್ಯ ಇದೆ. ನಾವು ಆ ಪರಿಣಿತರಿತ ಹೋಗಿ ನಾವು ಏನು ಬೇಕು ಅದನ್ನು ಪಡ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಬೀಳಬಾರ್ದು. ಮೊದಲು ಸೇವಕನಾಗು, ನಂತರ ಮಾಲೀಕನಾಗುವಂಥ ನಾವು ಎಲ್ಲವನ್ನೂ ಎಲ್ಲರಿಂದನೂ ಮಾಡಿಸಲಿಕ್ಕಾಗಲ್ಲ. ನಾವೇ ಸ್ವಂತವಾಗಿ ಕಲಿಬೇಕಾಗುತ್ತೆ. ಏನಂತಾದರೂ ಎಲ್ಲವನ್ನೂ ಸಂಬಳ ಕೊಟ್ಟೇನೆ ಎಲ್ಲ ಕೆಲಸನೂ ಮಾಡಿಸೋದಕ್ಕಾಗದೇ ಇಲ್ಲ. ನಾವು ಸ್ವಂತವಾಗಿ ಮೊದಲು ಎಲ್ಲವನ್ನೂ ಕಲಿಬೇಕು. ಆನಂತರ ನಾವು 0 ಇಂದ ಹೀರೋ ಆಗಬೇಕಂತ ಅಂದರೆ ಮೊದಲು ನಾವು ಕಲಿಬೇಕು. ಫಸ್ಟು ನಾವು ಮಾಸ್ಟರ್ ಆಗಬೇಕು, ನಾವೇ ಲೀಡ್ರ್ ಆಗಬೇಕು. ಓಕೆ, ಗುಡ್. ಓಕೆ, ಎಲ್ಲರಿಗೂ ನಮಸ್ಕಾರ. ಹರಿಪ್ರಸಾದ್ ಅಂತ ಮಾತಾಡ್ತಿರುವಂಥದ್ದು. ಈ ದಿನ ಮೂರನೇ ವಿಷಯ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು. ಆ ವಿಷಯಕ್ಕಿಂತ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ನಾನು. ಏನಂತಂದರೆ, ಒಂದು ಮನೆ ಅಥವಾ ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಳ್ಳೆ ಕ್ವಾಲಿಟಿಯ ಒಂದು ಇಟ್ಟಿಗೆಗಳನ್ನು ತಗೊಂಬಂದು ಅದಕ್ಕೆ ಬೇಕಾದ ಪೈಂಟ್ ಕರೆಕ್ಟ್ ಆಗಿರುವಂಥ ತಗೊಂಬಂದು ಅದು ಒಂದು ಸುಂದರವಾಗಿರುವಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ. ಹಾಗೆ ಈ ದಿನ ಆ ಒಂದು ಈ ವಿಷಯ ಆಯ್ತಲ್ಲ, ಅದು ಸಾಧಾರಣವಾದ ವಿಷಯ ಅಲ್ಲ. ಅದು ಒಬ್ಬ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಒಬ್ಬರು ಗಾಂಧೀಜಿ ಆಗಿರ್ಬೋದು, ಒಬ್ಬರು ಅಂಬೇಡ್ಕರ್ ಆಗಿರ್ಬೋದು, ಒಬ್ಬ ಯಾರ್ಯಾವ ವಿಜ್ಞಾನಿಗಳು ಯಾರೇ ಆಗಿರ್ಬೋದು, ಒಬ್ಬ ಅಬ್ದುಲ್ ಕಲಾಂ ಆಗಿರ್ಬೋದು, ಅವರು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಾದ್ರೆ ಅವರಲ್ಲಿ ಅವರು ಇನ್ವೆಸ್ಟ್ ಮಾಡಿಕೊಂಡಿರುವಂತಹ ವಿಷಯಗಳೇ ಅವರನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡಿದವು. ಹಾಗೆಯೇ ಇಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾಗಿರ್ಬೋದು. ಏನಂತಂದರೆ ಒಂದು ಪ್ರಾಜ್ಞರ ಸಂದರ್ಶನ ಆಗಿರ್ಬೋದು, ಪುಸ್ತಕಗಳನ್ನು ಓದಿರುವಂಥದ್ದಾಗಿರ್ಬೋದು, ಅನುಭವಸ್ಥರ ಮಾತನ್ನು ಕೇಳುವಂಥದ್ದಾಗಿರ್ಬೋದು, ಒಳ್ಳೆ ವಿಷಯಗಳನ್ನು ತಾನೇ ಸಂಗ್ರಹ ಮಾಡುವಂಥದ್ದಾಗಿರ್ಬೋದು, ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು. ನಮಗೆ ಏನು ಬೇಕು, ಒಬ್ಬ ಮನುಷ್ಯ ಸದೃಢವಾಗಿ ಬೆಳಿಬೇಕಾದ್ರೆ ಏನೇನು ಬೇಕು ಅವೆಲ್ಲವನ್ನ ಸಂಗ್ರಹ ಮಾಡಿ ತನ್ನಲ್ಲಿ ಅಡಗಿಸಿಕೊಂಡ್ರೆ ಅದು ಇನ್ವೆಸ್ಟ್ಮೆಂಟ್ ಆಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಜ್ಞಾನಿಯಾಗಿ, ಒಬ್ಬ ಒಂದು ಕಟ್ಟಡ ಸುಂದರವಾಗಿರುವಂತೆ ಆ ಮನುಷ್ಯನು ಸಹ ಸದೃಢವಾಗಿ ಒಂದು ಸಮಾಜಕ್ಕೆ ಉಪಯೋಗ ಆಗ್ತಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯವನ್ನು ಕೊಟ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ JP ಸರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನೊಬ್ಬ ಶಿಬಿರಾರ್ಥಿ ಶಿವಕುಮಾರ್ ಅಂತ ಸರ್ ಇದ್ದಾರೆ, ಅವರಿಗೆ ವರ್ಗಾಯಿಸ್ತಾ ಇದ್ದೀನಿ. ಶಿವರಾಮ್. ಇವತ್ತು ಜಯಪ್ರಕಾಶ್ ಸರ್ ಕ್ಲಾಸಲ್ಲಿ ಇವತ್ತು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇನ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಟಾಪಿಕ್ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವತ್ತು ನೀವು ಅಬ್ಸರ್ವ್ ಮಾಡ್ದಂಗೆ ಯಾರೆಲ್ಲ ಸೆಲ್ಫ್ ಇನ್ವೆಸ್ಟ್ ಮಾಡಿದಾರೋ ಅವರಷ್ಟೇ ಒಂದು ದೇಶಕ್ಕಿರ್ಬೋದು, ಅವ್ರ ಫ್ಯಾಮಿಲಿಗಿರ್ಬೋದು ಒಳ್ಳೆ ನೇಮ್ ತಂದು ಕೊಟ್ಟಿರುವಂಥದ್ದು. ಒಬ್ಬ ಸ್ಪೋರ್ಟ್ಸ್ಮನ್ ಆಗಿರ್ಬೋದು, ಅವರು ಸೆಲ್ಫ್ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಕಲಿಯೋದಿರ್ಬೋದು, ಅವರ ಟೈಮ್ ಕೊಟ್ಟಿರೋದಿರ್ಬೋದು, ಎಲ್ಲ ಅವ್ರ ಮೇಲೆ ಅವ್ರ ಟೈಮ್ನ ಜಾಸ್ತಿ ಕೊಟ್ಟು ಅವ್ರ ಮೇಲೆ ಅವ್ರ ನಂಬಿಕೆನ ಇಟ್ಟು ಅಂದರೆ ಅವ್ರ ಮೇಲೆ ಅವ್ರು ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ದೇಶಕ್ಕೆ ಗೋಲ್ಡ್ ಪದಕಗಳಿರ್ಬೋದು, ತುಂಬ ಅವಾರ್ಡ್ಗಳು ನೇಮ್ ಬಂದಿರೋವಂಥದ್ದು ಇರ್ಬೋದು. ಅದೇ ಥರ ಆಕ್ಟರ್ ಇರ್ಬೋದು, ಕವಿಗಳಿರ್ಬೋದು, ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳೆಲ್ಲರೂ ಕೂಡ ಅವ್ರ ಮೇಲೆ ಅವ್ರು ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಏನಾಗಿದ್ದಾರೆ, ಇವತ್ತೆಲ್ಲರೂ ಒಂದು ಒಳ್ಳೆ ಅವರ ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆ ನೇಮು ಕೊಡುಗೆಗಳನ್ನ ತುಂಬ ಜನ ಕೊಟ್ಟಿದ್ದಾರೆ. ಹಾಗೆ ಫಸ್ಟು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅವ್ರಿಗೆ ಏನು ಕೊರತೆ ಇದೆಯೋ ಅದನ್ನು ಅವ್ರು ತುಂಬಿಕೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ಲಿ 4-6 ಜನಕ್ಕೆ ಆದರ್ಶವಾಗಿರ್ತಾರೆ. ಇದು ಇರೋವಂಥದ್ದು. ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಅವ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾವುದೋ ಒಂದು ಬೇರೆ ಯೂಸ್ ಇಲ್ಲದೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಇನ್ವೆಸ್ಟ್ ಮಾಡಿ ಅದು ಸಾಲ ಮಾಡಿಕೊಂಡು ಲಾಸ್ ಮಾಡಿಕೊಂಡು ಅದ್ರ ಹಿಂದೆ ಓಡಾಡ್ಕೊಂಡು ಲೈಫೆಲ್ಲ ಅಲ್ಲೇ ಕಳ್ಕೊಬಿಡ್ತಾರೆ. ಏನು ಎಂಜಾಯ್ಮೆಂಟ್ ಅಂತಿರಲ್ಲ, ಯಾವುದೋ ಒಂದು ಪದಕಗಳಿರಲ್ಲ, ಏನಂದೇನು ಅವ್ರ ಹಿಂದೆ ಇರಲ್ಲ. ಅವ್ರು ಹೋದಂಥ ಟೈಮಲ್ಲೂ ಕೂಡ ಒಂದು 10 ಜನ ಅಷ್ಟೇ ಹಿಂದೆ ಹೋಗ್ತಾ ಇರ್ತಾರೆ, ಯಾರೂ ಅಂತ ಇರಲ್ಲ. ಬಟ್ ಯಾರು ಸೆಲ್ಫ್ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ, ಅವರಿಂದ 1000 ಜನ ಇರ್ತಾರೆ, ಟ್ರಾಫಿಕ್ ಕೂಡ ಜಮ ಆಗ್ಬಿಡುತ್ತೆ ಅವ್ರು ಹೋಗ್ತಾ ಇದ್ರೆ. ಈ ಒಂದು ಲೆವೆಲ್ಗೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡು ಯೂಸ್ ಆಗುವಂಥದ್ದು ಇದು ಇರೋವಂಥದ್ದು. ಸೆಲ್ಫ್ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಇದೆ. ತುಂಬ ನೀವು ಮಾರ್ಕೆಟಲ್ಲಿ ನೋಡ್ತಾ ಇರ್ತೀರ, ಅವ್ರ ಹಿನ್ನೆಲೆ ನೀವು ಆಲಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಅಷ್ಟೆಲ್ಲ ಆಗೋದಕ್ಕೆ ಅವ್ರು ಸೆಲ್ಫ್ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರು ಟೈಮ್ನ ಕೊಟ್ಟಿದ್ದಾರೆ, ಅವ್ರು ಕಲ್ತಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಅವ್ರು ಆಗುವಂಥದ್ದು. ಇದು ಸೆಲ್ಫ್ ಇನ್ವೆಸ್ಟ್ಮೆಂಟ್ಗೂ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಇರೋವಂಥದ್ದು. ಫಸ್ಟ್ ಅವ್ರು ಕಲಿಬೇಕು, ಅವ್ರು ತಿಳ್ಕೋಬೇಕು, ಟೈಮ್ ಕೊಡಬೇಕು. ಇದು ಸೆಲ್ಫ್ ಫಸ್ಟ್ ಅದನ್ನು ಮಾಡಿಕೊಂಡ್ರೆ 100% ಲೈಫ್ ಸಕ್ಸಸ್ ಆಗುತ್ತೆ. ಓಕೆ, ಗುಡ್. ಎಸ್, ನಮಸ್ಕಾರಗಳು. ನಾನು ಇವತ್ತು 30 ಜುಲೈ ಒಂದು ಆಫ್ಲೈನ್ ಶಿಬಿರಕ್ಕೆ ಬಂದಿದ್ದೀನಿ. JP ಸರ್ ಆಫೀಸಲ್ಲಿದ್ದೀವಿ, ಮಧ್ಯಾಹ್ನ ಶಿಬಿರ. ಇವತ್ತು JP ಸರ್ ಇನ್ನೊಂದು ಟಾಪಿಕ್ ಕೊಟ್ಟಿದ್ದಾರೆ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್
ನಮ್ಮ ಮನುಷ್ಯರು ಇನ್ವೆಸ್ಟ್ಮೆಂಟ್ ಯಾವುದಕ್ಕೆ ಮಾಡ್ತೀವಿ? ಬರೀ ಆಸ್ತಿ, ಅದು ಆಮೇಲೆ ಬರೀ ವಸ್ತುಗಳ ಮೇಲೆ ಮಾಡ್ತೀವಿ. ಈ ವಸ್ತುಗಳು ಆಸ್ತಿಗಳು ಎಲ್ಲ ಅಸ್ಥಿರ. ಯಾವುದಾದ್ರು ಒಂದು ನ್ಯಾಚುರಲ್ ಕಲಾಮಿಟೀಸ್ ಬಂತು ಅಂದರೆ ಅದು ಹೊರಟೋಗುತ್ತೆ. ಆಮೇಲೆ ಬೇಗ ಲಾಸ್ಟ್ ಟೈಮ್ ಸುನಾಮಿ ಆಯಿತು, ಆವಾಗೆಲ್ಲ ಎಲ್ಲ ಎಲ್ಲ ಆಸ್ತಿಗಳ ಹೊರಟೋಯ್ತು. ಅದೇ ನಾವು ಸೆಲ್ಫ್ ಇನ್ವೆಸ್ಟ್ಮೆಂಟ್, ನಮ್ಮ ನಾಲೆಡ್ಜು, ನಮ್ಮ ಸ್ಕಿಲ್, ಈ ಒಂದು ಡೆವಲಪ್ಮೆಂಟಿಗೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಲೈಫ್ ಟೈಮಲ್ಲಿ ಇರುತ್ತೆ. ಆ ಒಂದು ನಾಲೆಜ್ ಇದರಿಂದ ನಾವು ಇನ್ನೂ ಹೆಚ್ಚಿನ ಹಣವನ್ನು ಗಳಿಸ್ಬೋದು. ಈ ಒಂದು ಸ್ಕಿಲ್ಗಳನ್ನು ನಾವು ಡೆವಲಪ್ ಮಾಡಿಕೊಂಡ್ರೆ ನಾವು ನಮ್ಮ ಮುಂದಿನ ಜೀವನದಲ್ಲೂ ಅಷ್ಟೇ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಹಣವನ್ನು ಗಳಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. Okay, good. Fine, fine.